Hi students, welcome back to Arsul Learning Classes channel. ನಾವೇನು ಮಾಡಿದ್ವಿ ಮೊನ್ನೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್ ಅಲ್ಲಿ 12 ಮಾರ್ಕ್ಸ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ನೋಡ್ಕೊತ ಹೊಂಟಿದ್ವಿ. ಸೊ ಅಗೇನ್ ಇನ್ನೊಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಸೊ ನೋಡ್ರಿ, ಸೆಕೆಂಡ್ ಒಂದು ಪ್ರಾಬ್ಲಮ್. ಸುರೇಶ್ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profits and losses in the ratio of 1:1. Their balance sheet as on 31/3/2025 was as follows. ಸೊ ನೋಡ್ರಿ, ಸುರೇಶ್ ಆ್ಯಂಡ್ ಶಂಕರ್ ಅನ್ನೋರು ಏನದರ್ರಿ, ಇಬ್ಬರು ಪಾರ್ಟ್ನರ್ಸ್ ಅದಾರ ಒಂದು ಸಂಸ್ಥೆ ಒಳಗೆ. ಸೊ ಅವ್ರು ಏನು ಮಾಡ್ಯಾರ, ತಮ್ಮ ಲಾಭ ನಷ್ಟಗಳನ್ನು 1:1 ಅಂದರೆ ಈಕ್ವಲ್ ಆಗಿ ಹಂಚಿಕೆ ಮಾಡ್ಕೋತೀವಿ ಅಂತ ಹೇಳಿ ಏನು ಮಾಡ್ಯಾರ, ಸಂಸ್ಥೆಯಲ್ಲಿ ಅದಾರ. ಸೊ ಅವ್ರು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಾರಿ. ಸೊ ಬ್ಯಾಲೆನ್ಸ್ ಶೀಟ್ 31 March 2025 ಐತ್ರಿ. ಸೊ ಲಯಬಿಟೀಸು, ಅಸೆಟ್ಸು. ಸೊ ಲಯಬಿಟೀಸು, ಕ್ರೆಡಿಟ್ಸ್, ಫಸ್ಟ್ ಲಯಬಿಟೀಸ್ ನೋಡ್ಕೊಂಡ್ರಿ. ಕ್ರೆಡಿಟರ್ಸು 40,000, ಬಿಲ್ಸ್ ಪೇಯಬಲ್ 50,000, ರಿಸರ್ವ್ ಫಂಡ್ 30,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000. ಸೊ ಕ್ಯಾಪಿಟಲ್ ಅಕೌಂಟ್ಸ್, ಸೊ ಸುರೇಶ್ 40,000, ಶಂಕರ್ 40,000, ಟೋಟಲ್ ಎಷ್ಟೈತ್ರಿ 70,000. ಸೊ ಲಯಬಿಟೀಸ್ ಎಷ್ಟೈತ್ರಿ 2 lakh. ಅಗೇನ್ ಅಸೆಟ್ಸ್ ಎಷ್ಟು ನೋಡೋದಾದ್ರೆ, ಕ್ಯಾಶ್ ಎಟ್ ಬ್ಯಾಂಕ್ 10,000, ಸ್ಟಾಕ್ 25,000, ಡೆಪ್ಟರ್ಸು 40,000. ನೆಕ್ಸ್ಟ್ ಇದು ಪಿ ಡಿ ಡಿ. ಸೊ ಈ 40,000 ಒಳಗೆ ಏನು ಮಾಡ್ಯಾರಿ, ಪಿ ಡಿ ಡಿಯನ್ನು ಲೆಸ್ ಮಾಡ್ಯಾರು. ಸೊ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಇನ್ನೇನು ಮಾಡ್ಯಾರಿ, ಡೆಬಿಟರ್ಸ್ಗೆ ಇರೋದ್ರಿಂದ ಡೆಬಿಟರ್ಸ್ ಇಲ್ಲಿ ಏನು ಮಾಡ್ಯಾರಿ 2,000 ಲೆಸ್ ಮಾಡಿಕೊಂಡು 38,000. ಮಷಿನರಿ 20,000, ಬಿಲ್ಡಿಂಗ್ಸ್ 92,000, ಪೇಟೆಂಟ್ಸ್ 15,000. ಟೋಟಲ್ ನೋಡ್ರಿ ಅಸೆಟ್ಟು 2 lakh. So on 1/4/2025 they admitted Jagdish as a new partner for 1/4 share in the future profits on the following terms. So ಏನು ಮಾಡ್ಯಾರಿ, ಮಾರ್ಚ್ ಏಪ್ರಿಲ್ ಒಳಗೆ ಏನು ಮಾಡ್ಯಾರ, ಜಗದೀಶ್ ಅನ್ನೋನ ನ್ಯೂ ಪಾರ್ಟ್ನರ್ 4 ಭಾಗದೊಳಗೆ ಒಂದು ಶೇರನ್ನು ಅವನಿಗೆ ಕೊಡ್ತೀವಿ ಅಂತ ಹೇಳಿ ಏನು ಮಾಡ್ಯಾರಿ, ಅಡ್ಮಿಟ್ ಮಾಡ್ಕೊಂಡಾರ. ಸೊ ನೋಡ್ರಿ, ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ 50,000 as his capital and 20,000 towards goodwill, and goodwill amount is withdrawn by old partners as 26. ಸೊ ಇಲ್ಲೇನೈತ್ರಿ, ಜಗದೀಶನ್ ಕಡೆ 50,000 ಕ್ಯಾಪಿಟಲ್ ಐತಿ, ಅಗೇನ್ 20,000 ಏನೈತ್ರಿ ಗುಡ್ವಿಲ್ ಐತಿ. ಸೊ ಗುಡ್ವಿಲ್ ಅಮೌಂಟನ್ನು ಯಾರು ವಿತ್ಡ್ರಾ ಮಾಡ್ಕೊಂಡಾರ್ರಿ, ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಸುರೇಶ್ ಆ್ಯಂಡ್ ಶಂಕರ್ ಏನು ಮಾಡ್ಯಾರ್ರಿ, ವಿತ್ಡ್ರಾ ಮಾಡ್ಕೊಂಡಾರು. ಸೊ ಈ ಜಗದೀಶ್ ಆ್ಯಂಡ್ ಇದು ಅಗೇನ್ ಇದನ್ನ ಆಮೇಲೆ ನೋಡೋಣ್ರಿ. ಡಿಪ್ರಿಸಿಯೇಟ್ ಮಷಿನರಿ by 10%, increase provision for doubtful debts by 4,000. ಅಗೇನ್ ನೋಡ್ರಿ, ಬಿಲ್ಡಿಂಗ್ಸ್ ಆರ್ revalued at 1 lakh. ಪ್ರಿಪೇರ್ revaluation ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಸೊ ನೋಡ್ರಿ, ಇಲ್ಲಿ ಏನು ಮಾಡ್ಯಾರ, ಈಗ ಅಗೇನ್ ಇದನ್ನ ನಾವು ಏನು ಮಾಡಬೇಕಾಗಿತ್ತು, ಈಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ರೆಡಿ ಮಾಡಬೇಕಾಗೈತಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ರೆಡಿ ಮಾಡಿ ಆಮೇಲೆ ನಾವು ಏನು ಮಾಡೋಣ, ಪಾರ್ಟ್ನರ್ಸ್ ಅಕೌಂಟನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ್ರಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೋಡ್ರಿ, ಫಸ್ಟು ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ 50,000 ಆ್ಯಸ್ ಹಿಸ್ ಕ್ಯಾಪಿಟಲ್, 20,000 ಟುವರ್ಡ್ಸ್ ಗುಡ್ವಿಲ್, ಆ್ಯಂಡ್ ಗುಡ್ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್. ಸೊ ಇದೇನಾಗ್ತೈತೆ ನೋಡ್ರಿ, ಗುಡ್ವಿಲ್ ಆ್ಯಂಡ್ ಕ್ಯಾಪಿಟಲ್ ಇದು ಎಲ್ಲಿ ಬರ್ತೈತೆ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತೈತಿ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲೇನೈತ್ರಿ, ಡಿಪ್ರಿಸಿಯೇಟ್ ಮಷಿನರಿ ಬೈ 10%. ಸೊ ಡಿಪ್ರಿಸಿಯೇಟ್ ಮಷಿನರಿ ಬೈ 10% ಅಂದ್ರೆ ಇದನ್ನ ಎಲ್ಲಿ ಬರಿಬೇಕ್ರಿ, ಡೀಪ್ ಆರ್ ಡೆಬಿಟ್ ಸೈಡ್. ಸೊ ನೋಡ್ರಿ, ಫಸ್ಟ್ ಏನು ಮಾಡೋಣ, ಕಾಲಮ್ ಹಾಕೊಂಡ್ಬಿಡ್ರಿ. ಸೊ ನೋಡ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ಈ ಕಡೆ ರೀ, ಡೆಬಿಟ್ ಸೈಡ್ ಈ ಕಡೆ. ಪರ್ಟಿಕ್ಯುಲರ್ಸ್, ಅಮೌಂಟ್, particulars. So again amount. ಸೊ ನೋಡ್ರಿ, ನಾವು ಹೇಳಿದ್ವಿ ಮಷಿನರಿ ಡಿಪ್ರಿಸಿಯೇಟ್ ಮಷಿನರಿ ಬೈ 10%. ಸೊ ಡೀಪ್ ಆರ್ ಡೆಬಿಟ್ ಸೈಡ್ ಇದೇನಾಗ್ತೈತಿ ರೀ, ಡೆಬಿಟ್ ಸೈಡ್ ಹೋಗ್ತೈತಿ. ಸೊ 10% ಅಂದರೆ ಇಲ್ಲಿ ಮಷಿನರಿ ನೋಡ್ರಿ, ಅಸೆಟ್ ಒಳಗೆ 20,000 ಮಷಿನರಿ ಕೊಟ್ಟಾರಿ. ಸೊ ಇದನ್ನೇನು ಮಾಡೋಣ, 20,000. ಸೊ ನೋಡ್ರಿ, ಟು ಮಷಿನರಿ
ಟು ಮಷಿನರಿ ಏನು ಬರ್ತೈತೆ ರೀ 20,000 ಇಂಟು 10%, ಇಲ್ಲಾಂದರೆ 10/100 ಮಾಡಿದರೂ ಬರ್ತೈತೆ. ಸೊ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್ ರೀ. 200 ಇಂಟು 10 ಏನಾಗ್ತೈತೆ ರೀ 2000. ಸೊ 2000 ಏನೈತೆ ರೀ ಮಷಿನರಿ. ಇದು ಯಾವ ಸೈಡ್ ರೀ ಡೆಬಿಟ್ ಸೈಡ್ ಬಂತು. ಅಗೇನ್ ನೋಡಿರಿ, ಸೊ ನೋಡಿರಿ, ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಬೈ 4,000. ಸೊ ಇದನ್ನೇನು ಬರಿಬೇಕು ರೀ, ಇದು ನೋಡಿರಿ ಇನ್ಕ್ರೀಸ್ ಪ್ರಾವಿಷನ್, ಇಲ್ಲಿ ನೋಡಿರಿ ಇನ್ಕ್ರೀಸ್ ಐತಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಬೈ 4,000. ಸೊ ಇದು ಏನಾಗ್ತೈತೆ ರೀ ಡಿ ಡಿ. ಸೊ ಪಿ ಡಿ ಡಿ ಯಾವ ಸೈಡ್ ಆಗ್ತೈತೆ ರೀ ಡೆಬಿಟ್ ಸೈಡ್. ಸೊ ನೋಡಿರಿ, ಟು provision for doubtful debts ಸೊ ಬ್ರಕೆಟ್ ಒಳಗೆ ಏನು ಬರೀದ್ರಿ ಪಿ ಡಿ ಡಿ. ಸೊ ಎಷ್ಟೈತೆ ರೀ 4,000. ಸೊ ನೆಕ್ಸ್ಟ್ ಒನ್ ರೀ, ಇಲ್ಲಿ ನೋಡ್ರಿ ಇನ್ಕ್ರೀಸ್ ಪ್ರಾವಿಷನ್ ಇದನ್ನ ಎಂಟ್ರಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಅಟ್ 1 lakh. ಸೊ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್. ಸೊ ಎಷ್ಟು ರೀ ರಿವ್ಯಾಲ್ಯೂಡ್ ಅಂದರೆ ಇಲ್ಲಿ ಎಷ್ಟು ಐತೆ ರೀ 1,000 ಐತಿ. ಸೊ 1,000 ಇರೋದ್ರಿಂದ 1 lakh ಐತಿ ರೀ. ಸೊ 1 lakh ಇಲ್ಲಿ ನೋಡ್ರಿ ಬಿಲ್ಡಿಂಗ್ಸ್ 92,000. ಸೊ 92,000 ವ್ಯಾಲ್ಯೂ ಇತ್ತು ರೀ, ಅದನ್ನ ಏನಾಗೈತಿ ರಿವ್ಯಾಲ್ಯೂ ಮಾಡಿದಾಗ ಅಲ್ಲಿ ಎಷ್ಟಾಗೈತೆ ರೀ 1 lakh. ಸೊ ಇದನ್ನೇನು ಬರಿಬೇಕು ರೀ ಅಸೆಟ್ ಸೈಡು ಬೈ ಬಿಲ್ಡಿಂಗ್ಸ್ ಸೊ ನೋಡಿರಿ 1 lakh ಮೈನಸ್ 92,000. ಸೊ ಏನಾಯ್ತು ರೀ 8,000. ಸೊ ನೋಡಿರಿ ಇಷ್ಟನ್ನ ಏನು ಮಾಡಿದ್ವಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಎಂಟ್ರಿ ಮಾಡ್ಕೊಂಡು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಿದ್ವಿ. ಈಗ ನೋಡಿರಿ ಡೆಬಿಟ್ ಸೈಡ್ ಎಷ್ಟಾಗೈತೆ ರೀ ಕ್ರೆಡಿಟ್ ಸೈಡ್ ಎಷ್ಟಾಗೈತಿ ನೋಡು. ಕ್ರೆಡಿಟ್ ಸೈಡ್ ಅಂತೂ 8,000 ಐತೆ ರೀ ಡೆಬಿಟ್ ಸೈಡ್. 2,000 ಪ್ಲಸ್ 4,000 6,000. ಸೊ ಇಲ್ಲೇನೈತೆ ರೀ 2,000 ಡಿಫ್ರೆನ್ಸ್ ಬಂತು. ಸೊ ಇದನ್ನೇನು ಮಾಡ್ಬೇಕು ರೀ ಟು ಪ್ರಾಫಿಟ್ ಏನೈತೆ ರೀ ಇಲ್ಲಿ 2,000 ಬಂತು. ಸೊ ಪ್ರಾಫಿಟ್ 2,000 ಬಂದಿರೋದ್ರಿಂದ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು. ಸೊ ಫಸ್ಟ್ ನೋಡ್ರಿ ಸುರೇಶ್. ಸೊ ನೋಡ್ರಿ ಅವ್ರು ಏನು ಮಾಡ್ಯಾರ 1:1 ಒಳಗೆ ಏನು ಮಾಡ್ತೀವಿ ಈಕ್ವಲ್ ಆಗಿ ಹಂಚಿಕೆ ಮಾಡ್ಕೋತೀವಿ ಅಂತ ಹೇಳ್ಯಾರ. ಸೊ ನೋಡ್ರಿ ಇಲ್ಲಿ 1/2 ರೀ. ಸೊ ಎಷ್ಟಾಗ್ತೈತೆ ರೀ 1,000. ಅಗೇನ್ ಸುರೇಶ್ ಶಂಕರ್. ಸೊ ಶಂಕರ್ ನೋಡ್ರಿ ಒಂದು ಸೇಮ್ ಅಗೇನ್ ಅದೇ ಬರ್ತೈತೆ ರೀ 1/2. ಸೊ ಎಷ್ಟು ಬರ್ತೈತೆ ರೀ 1,000. ಸೊ ನೋಡಿರಿ ಎಷ್ಟೈತೆ ರೀ ಟೋಟಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಡ್ರಿ. ಇದು 2,000 ಐತಿ. ಸೊ ನೋಡಿರಿ ಇದು 8,000 ಐತಿ. ಸೊ 8,000. ಸೊ ಅಗೇನ್ 2,000 4,000 5 6 2,000 4,000 6,000 7 8,000. ಸೊ ಇದೇನೈತೆ ರೀ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಿನಿಶ್ಡ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವೇನು ಮಾಡಿದ್ವಿ ರೆಡಿ ಮಾಡಿದ್ವಿ. ಅಗೇನ್ ಇವಾಗ ಏನು ಮಾಡಬೇಕು ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ರೀ. ಸೊ ನೋಡಿರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಏನಾಗ್ತೈತೆ ರೀ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಇಲ್ಲಿ ಯಾರು ಫಸ್ಟ್ ರೀ ಸುರೇಶ್ ಶಂಕರ್ ಜಗದೀಶ್. ಸೊ ನೋಡ್ರಿ ಇಲ್ಲಿ ಪರ್ಟಿಕ್ಯುಲರ್ಸ್ ಅಗೇನ್ ಶಂಕರ್ ಸುರೇಶ್ ಫಸ್ಟ್ ರೀ ಶಂಕರ್ ಜಗದೀಶ್.
ಸೊ ನಾವು ಇಲ್ಲೇನು ಮಾಡಬೇಕಾಗೈತೆ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡಬೇಕಾಗೈತಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೊ ನೋಡಿರಿ ಫಸ್ಟ್ ಒನ್ ಇಲ್ಲಿ ನೋಡಿರಿ, ಫಸ್ಟ್ ಲಯಬಿಲಿಟೀಸ್ ಒಳಗೆ ಏನೈತೆ ನೋಡಿರಿ, ಸುರೇಶ್ ಕ್ಯಾಪಿಟಲ್ ಅಕೌಂಟ್ಸ್, ಸುರೇಶ 40,000, ಶಂಕರ್ 30,000. ಸೊ ಇದನ್ನೇನು ಮಾಡಬೇಕ್ರಿ, ಸೊ ಬೈ ಬ್ಯಾಲೆನ್ಸ್ ಬಿ ಡಿ. ಸೊ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡೋಂಗಿಲ್ಲ, ಏನು ಎಂಟ್ರಿ ಮಾಡಿದ್ರಿ, ಬೈ ಬ್ಯಾಲೆನ್ಸ್ ಬಿ ಡಿ, ಬೈ ಬ್ಯಾಲೆನ್ಸ್ ಬಿ ಡಿ. ಸೊ ಸುರೇಶ್ ಎಷ್ಟೈತ್ರಿ 40,000, ಆಮೇಲೆ ಶಂಕರ್ 30,000. ಅಗೇನ್ ಜಗದೀಶ್ ಎಷ್ಟ್ರಿ ಡ್ಯಾಶ್, ಇಲ್ಲಿ ಜಗದೀಶ್ದೇನ ಅಮೌಂಟ್ ಇಲ್ಲ. ಅಗೇನ್ ಇಲ್ಲಿ ಏನು ಬಂದೈತೆ ನೋಡ್ರಿ, ಪ್ರಾಫಿಟ್ಸ್ ಎಷ್ಟು ಟ್ರಾನ್ಸ್ಫರ್ ಆಗೈತ್ರಿ, ಸುರೇಶ್ 1,000, ಶಂಕರ್ 1,000. ಸೊ ಇಲ್ಲಿ ಏನು ಮಾಡಿದ್ರಿ ಅದನ್ನ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಸುರೇಶ್ 1,000 ರೀ, ಶಂಕರ್ 1,000. ಅಗೇನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೈತಿ ಅಂತ, ಇಲ್ಲಿ ನೋಡ್ರಿ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಎಷ್ಟೈತ್ರಿ 30,000 ಐತಿ. ಸೊ ರಿಸರ್ವ್ ಫಂಡ್ 30,000 ಇರೋದ್ರಿಂದ ಸೊ ಇಲ್ಲಿ ಏನಾಗ್ತೈತ್ರಿ, ಅವ್ರು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಲಾಸನ್ನು ಏನು ಮಾಡ್ಯಾರ 1:1 ಒಳಗೆ ಇಬ್ಬರು ಶೇರ್ ಮಾಡ್ಕೋತೀವಿ ಅಂತ ಹೇಳಿ ಏನು ಮಾಡ್ಯಾರ್ರಿ, ಒಪ್ಕೊಂಡಾರು. ಸೊ ಇಲ್ಲಿ ಏನಾಗ್ತೈತ್ರಿ 30,000 ಅಂದರೆ ಇಬ್ಬರಿಗೆ ಈಕ್ವಲಿ ಏನಾಗ್ತೈತ್ರಿ ಶೇರ್ ಆಗ್ತೈತಿ. ಸೊ ನೋಡ್ರಿ ಬೈ ಇಲ್ಲಿ ಏನು ಆ್ಯಡ್ ಮಾಡ್ಬೇಕ್ರಿ, ಬೈ ರಿಸರ್ವ್ ಫಂಡ್, ಬೈ ರಿಸರ್ವ್ ಫಂಡ್. ಸೊ ಇದೇನಿತ್ತು ರೀ, ಆಲ್ರೆಡಿ ರಿಸರ್ವ್ಡ್ ಇತ್ತು ಅಮೌಂಟ್. ಸೊ 30,000 ಇನ್ 1:1. ಸೊ ಎಷ್ಟಾಗ್ತೈತೆ ನೋಡ್ರಿ, ಸುರೇಶಿಗೆ 15,000, ಶಂಕರ್ಗೆ 15,000. ಸೊ 15,000, ಸೊ ಇಲ್ಲಿ 15,000. ಸೊ ಇನ್ನು ನೋಡ್ರಿ ಅಗೇನ್ ಇನ್ನು ಅಲ್ಲೇ ಕೆಳಗೆ ಇನ್ನೊಂದು ಪಾಯಿಂಟ್ ಇತ್ತು ನೋಡ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ 10,000. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಐತ್ರಿ. ಸೊ ಏನಾಗ್ತೈತೆ ರೀ, ಅವನಿಗೆ 5,000, ಅವನಿಗೆ 5,000 ಹೋಗ್ತೈತೆ ರೀ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇಲ್ಲೇನಾಗ್ತೈತೆ ರೀ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಅವನಿಗೆ 5,000, ಸೊ ಅವನಿಗೆ 5,000. ಸೊ ಅಗೇನ್ ಇಲ್ಲಿ ನೋಡ್ರಿ ಜಗದೀಶಿಗಿಲ್ಲ. ಸೊ ಜಗದೀಶಿಗಿಲ್ಲೇನು ಇನ್ನೂ ಎಂಟ್ರಿ ಆಗಿಲ್ಲ ರೀ. ನೆಕ್ಸ್ಟ್ ನೋಡ್ರಿ, ಸೊ ನೋಡ್ರಿ ಇಲ್ಲಿ ಏನು ಬರಿಬೇಕು, ಬ್ರಾಕೆಟ್ ಒಳಗೆ RS 10,000 ಇನ್ 1:1. ಸೊ ಇದು ಫಿನಿಶ್ ಆಯ್ತು. ಅಗೇನ್ ಇನ್ನು ನೆಕ್ಸ್ಟ್ ನೋಡ್ರಿ ನಾವೇನು ನೋಡಬೇಕು, ಈ ಕಡೆದು ಇಲ್ಲಿ ಏನೂ ಇಲ್ಲರಿ, ಇನ್ನು ಇಲ್ಲಿ ಯಾವುದೂ ಇಲ್ಲ. ಸೊ ಇದೇನೈತಿ ರೀ, ಕ್ಯಾಶ್ ಎಟ್ ಬ್ಯಾಂಕ್ ಐತಿ. ಸೊ ಈ ಕ್ಯಾಶ್ ಎಟ್ ಬ್ಯಾಂಕ್ ಇದು ಎಲ್ಲಿ ಬರ್ತೈತಿ ಅಂದ್ರೆ ರೀ, ನಮ್ಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ ಒಳಗೆ ಬರ್ತೈತಿ ರೀ. ಸೊ ಇಲ್ಲಿ ನೋಡ್ರಿ, ಈಗ ಅಗೇನ್ ಜಗದೀಶ್ ಶುಡ್ ಬ್ರಿಂಗ್ 50,000 ಆ್ಯಸ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ 20,000 ಗುಡ್ ವಿಲ್. ಸೊ ಇದನ್ನೇನು ಮಾಡ್ಬೇಕ್ರಿ ನಾವು 20,000 ಗುಡ್ ವಿಲ್. ಸೊ ಇದನ್ನೇನು ಮಾಡ್ಬೇಕ್ರಿ, ಜಗದೀಶ್ನ ಅಕೌಂಟಿಗೆ ಕ್ಯಾಪಿಟಲ್ ಅಕೌಂಟಿಗೆ ಎಂಟ್ರಿ ಮಾಡ್ಬೇಕ್ರಿ. ಸೊ ನೋಡ್ರಿ ಬೈ ಬ್ಯಾಂಕ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಬೇಕ್ರಿ, ಬೈ ಬ್ಯಾಂಕ್ ಅಕೌಂಟ್. ಸೊ ಏನಂತ ಮಾಡ್ಬೇಕಂದ್ರೆ ರೀ 50,000 ಪ್ಲಸ್ 20,000. ಸೊ ಇದು ಎಷ್ಟೈತ್ರಿ ಟೋಟಲ್ 70,000 ಯಾರ್ದೈತ್ರಿ, ಜಗದೀಶಿಂದ. ಸೊ ಯಾರ್ದು ಎಂಟ್ರಿ ಐತ್ರಿ, ಜಗದೀಶಿನ ಅಕೌಂಟಿಗೆ ಎಂಟ್ರಿ ಐತ್ರಿ. ನೆಕ್ಸ್ಟ್ ಅಲ್ಲೇ ಇನ್ನೊಂದು ಪಾಯಿಂಟ್ ಐತೆ ನೋಡ್ರಿ ಕೆಳಗೆ. ಸೊ ನೋಡ್ರಿ ಏನಿತ್ತು, ಆ್ಯಂಡ್ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆ್ಯಸ್ ಫರ್ ಆ್ಯಸ್ 26. ಸೊ ಏನಾಗೈತೆ ರೀ, ಆ 20,000 ಇರುವಂತಹ ಗುಡ್ ವಿಲ್ ಇಬ್ಬರಿಗೆ ಅಂದರೆ ಸುರೇಶ್ ಆ್ಯಂಡ್ ಶಂಕರ್ಗೆ ಏನಾಗೈತೆ ಅಕೌಂಟಿಗೆ ಇಬ್ಬರಿಗೆ ವಿಲ್ಡ್ರಾನ್ ಆಗೈತೆ. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ನಾವು ಅಗೇನ್ ಏನು ಬರಿಬೇಕು ರೀ, ಬೈ ಜಗದೀಶ್
ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ ಇಲ್ಲಿ ರೀ RS 20,000 in 1:1. ಸೊ ಏನಾಗ್ತೈತೆ ರೀ 20,000 ಅಂದ್ರೆ ಯೂನಿಕ್ 10,000 ಅಗೇನ್ ಯೂನಿಕ್ 10,000. ಇಷ್ಟು ಏನೈತೆ ರೀ ನಮ್ಗೆ ಕ್ರೆಡಿಟ್ ಸೈಡು ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಅಕೌಂಟ್ ರೆಡಿ ಐತಿ. ಇನ್ ಡೆಬಿಟ್ ಸೈಡ್, ಸೊ ಅಗೇನ್ ಡೆಬಿಟ್ ಸೈಡ್ ರೀ ಇಲ್ಲಿ ಏನು ಮಾಡ್ಬೇಕ್ರಿ ನಾವು ಸೊ ನೋಡಿರಿ ಇವಾಗ ಡೆಬಿಟ್ ಸೈಡು. ಸೊ ನೋಡಿರಿ ಇನ್ನು ಅಗೇನ್ ಈಗ ನಾವು ಏನು ಮಾಡ್ರಿ ಡೆಬಿಟ್ ಸೈಡ್ ಮಾಡ್ಕೊಂಡು. ಸೊ ಡೆಬಿಟ್ ಸೈಡ್ ರೀ ಇವಾಗ ಏನೈತ್ರಿ 20,000 ಅಮೌಂಟ್. ಸೊ ನೋಡಿರಿ 20,000 ಅಮೌಂಟನ್ನು ಏನು ಮಾಡಿದ್ರಿ ಜಗದೀಶ್ ಅಕೌಂಟಿಂದ. ಸೊ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಈಗ ರೀ ಸುರೇಶನ್ 20,000 ಅಕೌಂಟ್ ಐತ್ರಿ. ಸೊ ಸುರೇಶನ್ 20,000 ಅಕೌಂಟ್ ಒಳಗೆ ಆ್ಯಂಡ್ ಶಂಕರ್ದ 20,000 ಏನೈತ್ರಿ ಅವ್ರಿಗೆ ಈಕ್ವಲಿ ಪ್ರಾಫಿಟ್ ಐತ್ರಿ. ಸೊ ಈಕ್ವಲಿ ಪ್ರಾಫಿಟ್ ಒಳಗೆ ಅವ್ರು ಏನು ಮಾಡ್ಯಾರಿ 4/1 ಭಾಗವನ್ನು ಕೊಡ್ತೀವಿ ಅಂತ ಹೇಳ್ಯಾರು. ಸೊ 4/1 ಭಾಗ ಅಂದ್ರೆ ನಾವು ಇಲ್ಲಿ ಏನು ಮಾಡ್ಕೋಬೇಕ್ರಿ ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ ಇಲ್ಲಿ ಏನು ಬರ್ತೈತಿ 1/2 ಇಂಟು 20,000 ಅಮೌಂಟ್ ಐತ್ರಿ. ಸೊ 20,000 ಅಮೌಂಟ್ ಅಂದ್ರೆ ಇಲ್ಲಿ ನೋಡಿರಿ ಎಷ್ಟು ಆಗ್ತೈತೆ ರೀ ಸುರೇಶನ ಅಕೌಂಟಿಂದ ಜಗದೀಶನ ಅಕೌಂಟಿಗೆ 10,000. ಅಗೇನ್ ನೆಕ್ಸ್ಟ್ ಟು ಶಂಕರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ 1/2 ಇಂಟು 20,000. ಸೊ ನೋಡಿರಿ 2 1s ಇಲ್ಲಿ 2 10,000 ಹೋಗ್ತೈತೆ ರೀ. ಇಲ್ಲಿ 2 1s 2 10,000 ಕ್ಯಾನ್ಸಲ್ ಆಗ್ತೈತಿ. ಸೊ ನಾನು ನಿಮ್ಗೆ ಗೊತ್ತಾಗ್ತೈತಿ ಅಂತ ಇದು ಮಾಡಲಿಲ್ಲ ರೀ. ಸೊ ಇಲ್ಲಿ 10,000 ಏನಾಯ್ತು ರೀ ಸುರೇಶನ ಅಕೌಂಟಿಂದ ಮತ್ತು ಶಂಕರನ ಅಕೌಂಟಿಂದ ಜಗದೀಶನ ಅಕೌಂಟಿಗೆ 10,000 ಹೋಯ್ತು ರೀ. ಅಗೇನ್ ಇದು ನೋಡಿರಿ ಎಲ್ಲಿ ಎದ್ರದ್ದು ಮಾಡ್ಕೊಂಡೇವ್ರಿ ಅಂದ್ರೆ ಇನ್ನು ಅಗೇನ್ ನೋಡಿರಿ ಸೆಕೆಂಡ್ ಒನ್ ರೀ ಟು ಬ್ಯಾಂಕ್ ಯಾವ್ದು ರೀ ಟು ಬ್ಯಾಂಕ್ ಅಂದ್ರೆ ನಾವು ಬರೆಯತ್ತೀವಿ. ಸೊ ಗುಡ್ವಿಲ್ ಅಮೌಂಟ್ ವಿತ್ಡ್ರಾಲ್. ಸೊ ವಿತ್ಡ್ರಾಲ್. ಸೊ ಎಷ್ಟಾಗೈತೆ ರೀ ಸುರೇಶ್ನ ಅಕೌಂಟಿಗೆ 10,000 ಆಮೇಲೆ ಶಂಕರ್ನ ಅಕೌಂಟಿಗೆ 10,000. ಸೊ ಏನಾಯ್ತು ರೀ ಗುಡ್ವಿಲ್ ಅಮೌಂಟು ಟ್ರಾನ್ಸ್ಫರ್ ಆಗಿತ್ತು. ಸೊ ಇನ್ನು ನೋಡಿರಿ ಇದನ್ನು ನಾವು ಟೋಟಲ್ ಇಲ್ಲಿದು ಮಾಡಿರಿ. ಸೊ ಕ್ರೆಡಿಟ್ ಸೈಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು. ಸೊ ಫಸ್ಟ್ 40,000. ಸೊ 40,000 ಪ್ಲಸ್ 1,000 ಐತ್ರಿ. ಸೊ 1,000 ಪ್ಲಸ್ 15,000 ಪ್ಲಸ್ 5,000 ನೋಡಿರಿ ಎಷ್ಟು ಬಂತು 61,000 ಬಂತು. ಸೊ 61,000 ಇದನ್ನ ಪ್ಲಸ್ ಮಾಡ್ಕೊಳ್ಳಿಲ್ಲ ರೀ. ಸೊ ಇದನ್ನ ಯಾಕೆ ಪ್ಲಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಗೇನ್ ಇಲ್ಲಿ ಏನೈತ್ರಿ ನಮ್ದು ಈ 10,000 ಇದು ಆಲ್ರೆಡಿ ಏನಾಗಿತ್ತು ರೀ ಜಗದೀಶ್ನ ಅಕೌಂಟಿಗೆ ಜಗದೀಶ್ನ ಅಕೌಂಟ್ ಒಳಗೆ ಇದ್ದಿದ್ದು ವಿತ್ಡ್ರಾಲ್ ಮಾಡ್ಕೊಂಡಿದ್ರು. ಸೊ ಈ 10,000 ನಾವೇನು ಮಾಡಲ್ಲ ಇಲ್ಲಿ ಬರ್ಕೊಳಂಗಿಲ್ಲ. ಸೊ ಜಸ್ಟ್ ಏನು ಬರ್ಕೊಳ್ದು ಇದನ್ನೇನು ಬರ್ಕೋದ್ರಿ ಇಲ್ಲಿ ತನಕ ಅಷ್ಟೇ. ನಾವು ಇದೇನೈತೆ ಅಂದರೆ ಈ ಡೆಬಿಟ್ ಸೈಡ್ದು ಏನಾಗೈತೆ ರೀ ಇಲ್ಲಿ ಈ ಕಡೆನೂ ಕೌಂಟ್ ಆಗೈತಿ. ಸೊ ಈ ಕಡೆನೂ ಕೌಂಟ್ ಆಗಿರೋದ್ರಿಂದ ನಾವು ಇದನ್ನ ಏನು ಮಾಡ್ಬೇಕಾಗ್ತೈತೆ ರೀ ಇದನ್ನ ಇಲ್ಲಿದ್ದಷ್ಟು ಇಷ್ಟೇ ಬಿಟ್ಟು ಈ ಕಡೆ ಏನು ಮಾಡ್ಕೋಬೇಕು ರೀ 61,000 ಬಂದೈತಿ. ಸೊ 61,000 ಇಲ್ಲಿ ಏನು ಎಂಟ್ರಿ ಮಾಡ್ಕೋದ್ರಿ ಟು ಬ್ಯಾಲೆನ್ಸ್ ಸಿ ಡಿ. ಸೊ ಏನು ಬರೀದ್ರಿ 61,000 ಇದು ಯಾರ್ದಾಯ್ತು ರೀ ಸುರೇಶಿಂದಾಯ್ತು. ಇನ್ನು ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಯಾವ ಥರ ಬರೀದಂದ್ರೆ ಇದ್ರೊಳಗೆ 61,000 ಆಗೈತೆ ರೀ ಪ್ಲಸ್ ಲಾಸ್ಟ್ 10,000 ಐತಿ. ಸೊ 10,000 ಸೊ ಎಷ್ಟೈತೆ ರೀ 71,000. ಸೊ 71,000. ನೆಕ್ಸ್ಟ್ ಅಗೇನ್ ನೋಡಿರಿ ಶಂಕರ್ದು. ಸೊ 30,000 ಪ್ಲಸ್ 1,000 ಪ್ಲಸ್ 15,000
ಪ್ಲಸ್ 5000 ಸೊ ಎಷ್ಟಾಯ್ತು ರೀ 51,000. ಸೊ ಇಲ್ಲಿ ಏನು ಮಾಡಿದ್ರಿ 51,000 ಬರ್ಕೊಳ್ಳಿ. ಸೊ 51,000 ಅಗೇನ್ ಇಲ್ಲಿ ಪ್ಲಸ್ 10,000 ಐತ್ರಿ. ಸೊ 10,000 ಸೊ ಎಷ್ಟಾಯ್ತು ರೀ 61,000. ಸೊ 61,000 ಅಗೇನ್ ಇಲ್ಲಿ ನೋಡ್ರಿ ಇಲ್ಲೇನೂ ಇಲ್ಲ 70,000 ಐತ್ರಿ. ಸೊ 70,000 ಇಲ್ಲಿ ಏನಾಗಿತ್ತು ರೀ 20,000 ಸುರೇಶ ಮತ್ತು ಶಂಕರ್ನ ಅಕೌಂಟಿಗೆ ಆಗಿತ್ತು ರೀ. ಸೊ ಇಲ್ಲಿ ಏನು ಬರ್ಕೊಳ್ಳೋದು ನಾವು 50,000 ಬರ್ಕೊಳ್ದ್ರಿ. ಸೊ 50,000 ಸೊ ಇಲ್ಲಿ ಏನು ಬರೀದ್ರಿ 70,000. ಇವಾಗ ಅಗೇನ್ ನಾವು ಏನು ಬರೀದ್ರಿ ಇಲ್ಲಿ ನೋಡ್ರಿ ಅಗೇನ್ ಇಲ್ಲಿ 71,000. ನೆಕ್ಸ್ಟ್ ರೀ ಈ 51 or 10 ಕೂಡಿಸ್ರಿ 61,000. ನೆಕ್ಸ್ಟ್ ಇಲ್ಲಿ 50,000 ಐತಿ 70,000. ಸೊ ಈಗ ಈಚೆ ಕಡೆ ಏನು ಬರೀದ್ರಿ ನಾವು ಇಲ್ಲಿ ಮತ್ತು ಬೈ ಬ್ಯಾಲೆನ್ಸ್ ಬಿಡಿ. ಸೊ ಬೈ ಬ್ಯಾಲೆನ್ಸ್ ಬಿಡಿ. ಸೊ ಎಷ್ಟು ಬರೀದ್ರಿ 61,000 51,000 50,000. ಸೊ ಈ ಥರ ಏನು ಮಾಡೋದ್ರಿ ನಾವು ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡೋದು. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯಿತು. ಇನ್ನೇನು ಮಾಡೋಣ್ರಿ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಅಗೇನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಯಾವ ಡೇಟಿಗೆ ರೆಡಿ ಮಾಡಂದ್ರೆ ನೋಡಿರಿ 1/4/2025. ಸೊ ನೋಡಿರಿ ಬ್ಯಾಲೆನ್ಸ್ ಶೀಟ್ ಆನ್ ಜಗದೀಶ್ 1/4/2025. ಸೊ ಈ ಕಡೆ ನೋಡಿರಿ ಈ ಕಡೆ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್. ಸೊ ನಾವೇನು ಮಾಡಬೇಕಾಗಿತ್ತು ರೀ ಲಯಬಿಲಿಟೀಸ್ ಯಾವ್ಯಾವು ಅಸೆಟ್ಸ್ ಯಾವ್ಯಾವು ಅಂತ ಹೇಳಿ ಏನು ಮಾಡಬೇಕಾಗೈತಿ ಬ್ಯಾಲೆನ್ಸ್ ಶೀಟ್ ಒಳಗೆ ಫಾರ್ಮ್ ಮಾಡಬೇಕಾಗಿತ್ತು. ಸೊ ನೋಡಿರಿ ಫಸ್ಟ್ ಒನ್ನ ಅಸೆಟ್ ಸೈಡ್ ಏನಿತ್ತು ರೀ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕ್ಯಾಶ್ ಎಟ್ ಬ್ಯಾಂಕ್ 10,000 ಅಗೇನ್ ಸ್ಟಾಕು 25,000 ಡೆಬ್ಟರ್ಸ್ 40,000 ಲೆಸ್ 2,000 ಫಿ ಡಿ ಡಿ ಸೊ ಟೋಟಲ್ 38,000. ಸೊ ಇವಾಗ ಏನು ಮಾಡಬೇಕಾಗಿತ್ತು ರೀ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಇಲ್ಲಿ ಈ 10,000 ಕ್ಯಾಶ್ ಎಟ್ ಬ್ಯಾಂಕ್ ನೋಡಿರಿ ಇಲ್ಲಿ ನಾವು ಏನು ಮಾಡಬೇಕೈತಿ ಜಗದೀಶನ್ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಬೇಕೈತಿ. ಸೊ ಕ್ಯಾಶ್ ಎಟ್ ಬ್ಯಾಂಕ್ ಸೊ ನೋಡಿರಿ ಕ್ಯಾಶ್ ಎಟ್ ಬ್ಯಾಂಕ್ ಫಸ್ಟ್ ಎಷ್ಟು ಐತ್ರಿ 10,000 ಬ್ರಾಕೆಟ್ ಒಳಗೆ 10,000 ಪ್ಲಸ್ ಇಲ್ಲಿ ನೋಡಿರಿ 50,000 ಕ್ಯಾಪಿಟಲ್ ಐತ್ರಿ 20,000 ಗುಡ್ ವಿಲ್ ಐತಿ. ಸೊ ಅಗೇನ್ ಇಲ್ಲಿ ಏನು ಮಾಡಬೇಕ್ರಿ 50,000 ಪ್ಲಸ್ 20,000. ಸೊ ಇದೇನಾಗಿತ್ತು ರೀ ಅವ್ನ ಅಕೌಂಟ್ ಒಳಗಿತ್ತು. ಅಗೇನ್ ನಾವು ಏನು ಮಾಡಿದ್ರಿ ಇದೇ 20,000 ಅವನು ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾಲ್ ಮಾಡಿದ್ರಿಂದ ಮೈನಸ್ 20,000. ಸೊ ಇಲ್ಲಿ ನೋಡಿರಿ 10,000 ಪ್ಲಸ್ 50,000 ಪ್ಲಸ್ 20,000. ಸೊ ಎಷ್ಟೈತೆ ರೀ 80,000 ಐತೆ ಮೈನಸ್ 20,000. ಸೊ ಎಷ್ಟೈತೆ ರೀ 60,000. ಸೊ ಕ್ಯಾಶ್ ಎಟ್ ಬ್ಯಾಂಕ್ 60,000. ಇನ್ನು ನೋಡಿರಿ ಅಗೇನ್ ಸೆಕೆಂಡ್ ಒನ್ನ ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕ್ಯಾಶ್ ಎಟ್ ಬ್ಯಾಂಕ್ ಇಲ್ಲಿ ಅಗೇನ್ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅಗೇನ್ ಮೈನಸ್ ಗುಡ್ ವಿಲ್ ವಿತ್ಡ್ರಾಲ್. ಸೊ ನೋಡ್ರಿ ಗುಡ್ ವಿಲ್ ವಿತ್ಡ್ರಾನ್. ಸೊ ಇನ್ನು ಸೆಕೆಂಡ್ ಒನ್ ನೋಡ್ರಿ ಸ್ಟಾಕ್ ಎಷ್ಟೈತೆ ರೀ 25,000
ಸ್ಟಾಕ್ ಅಟ್ 25,000. ಇನ್ನು ನೆಕ್ಸ್ಟ್ ನೋಡ್ರಿ ಡೆಪ್ಟರ್ಸ್ 40,000 ಲೆಸ್ PDD 2,000. ಅಗೇನ್ ನೋಡ್ರಿ ಇಲ್ಲಿ ಇನ್ಕ್ರೀಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಬೈ 4,000. ಸೊ ಇಲ್ಲಿ ಏನಾಗೈತ್ರಿ 4,000 PDD ಐತ್ರಿ. ಸೊ ಡೆಬ್ಟರ್ಸ್ 40,000 ಲೆಸ್ PDD. ಸೊ ಈ PDD ಒಳಗ್ರಿ 2,000 ಪ್ಲಸ್ 4,000 ಸೊ 6,000. ಸೊ 40,000 ಒಳಗೆ 6,000 ಮೈನಸ್ ಮಾಡಿದ್ರೆ 34,000. ಇದೇನು ಉಳಿತ್ರಿ ಡೆಬ್ಟರ್ಸ್. ಇನ್ನು ಅಗೇನ್ ಯಾವುದೈತ್ರಿ ಮಷಿನರಿ. ಸೊ ಮಷಿನರಿ 20,000. ಸೊ ಇಲ್ಲಿ ನೋಡ್ರಿ ಡಿಪ್ರಿಸಿಯೇಟ್ ಮಷಿನರಿ ಬೈ 10%. ಸೊ ನೋಡ್ರಿ ಮಷಿನರಿ 20,000. ಸೊ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಬೇಕ್ರಿ. ಸೊ ಡಿಪ್ರಿಸಿಯೇಷನ್ ಸೊ ಇದ್ರೊಳಗೆ ಲೆಸ್ ಎಷ್ಟು ಮಾಡ್ಬೇಕ್ರಿ 2,000 ಲೆಸ್ ಮಾಡಬೇಕು. ಸೊ 2,000 ಲೆಸ್ ಮಾಡಿದರೆ ಎಷ್ಟು ಉಳಿತೈತ್ರಿ 18,000. ಸೊ ನೆಕ್ಸ್ಟ್ ನೋಡ್ರಿ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಐತ್ರಿ ಬಿಲ್ಡಿಂಗ್ಸ್ 92,000. ಅಗೇನ್ ರಿವ್ಯಾಲ್ಯೂಡ್ ಆಗಿದ್ದು ಎಷ್ಟು ರೀ ರಿವ್ಯಾಲ್ಯೂಡ್ ಆಗಿದ್ದು 1,00,000. ಸೊ ನಾವು ಇಲ್ಲಿ ಏನು ಮಾಡಿದ್ವಿ ಬೈ ಬಿಲ್ಡಿಂಗ್ಸ್ 1,00,000 ಮೈನಸ್ 92,000 ಮಾಡಿ 8,000 ಮಾಡಿದ್ವಿ. ಸೊ ಇಲ್ಲಿ 92,000 ಪ್ಲಸ್ 8,000. ಸೊ ನೋಡ್ರಿ ಇದು ಡಿಪ್ರಿಸಿಯೇಷನ್ ಆಗಿತ್ತು. ಇನ್ನು ಅಗೇನ್ ಬಿಲ್ಡಿಂಗ್ಸ್ ಎಷ್ಟೈತ್ರಿ ಟೋಟಲ್ 92,000. ಇಲ್ಲಿ ಆ್ಯಡ್ ಅಪ್ರಿಷಿಯೇಷನ್ ಆಗಿದ್ದು 8,000. ಸೊ ಟೋಟಲ್ ಎಷ್ಟು ರೀ 1,00,000. ಸೊ ಇನ್ನು ಲಾಸ್ಟ್ ಉಳಿದಿದ್ದು ಪೇಟೆಂಟ್ ಎಷ್ಟೈತ್ರಿ 50,000. ಸೊ ಪೇಟೆಂಟ್ಸ್ 15,000. ನೆಕ್ಸ್ಟ್ ನೋಡ್ರಿ ಇದೆಲ್ಲ ಯಾವ ಸೈಡ್ ಐತ್ರಿ ಅಸೆಟ್ ಸೈಡ್. ಸೊ ಇನ್ನು ಜಗದೀಶನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಟೀಸನ್ನು ಏನು ಮಾಡ್ಬೇಕು ರೀ ಆ್ಯಡ್ ಮಾಡ್ಬೇಕು. ಸೊ ಲಯಬಿಟೀಸ್ ಒಳಗೆ ಫಸ್ಟು ಕ್ರೆಡಿಟರ್ಸು 40,000 ಐತ್ರಿ. ಬಿಲ್ಸ್ ಪೇಯಬಲ್ 50,000. ಸೊ ಕ್ರೆಡಿಟರ್ಸ್ 40,000 ಅಗೇನ್ ಬಿಲ್ಸ್ ಪೇಯಬಲ್ ಸೊ ಬಿಲ್ಸ್ ಪೇಯಬಲ್ ಎಷ್ಟಿತ್ತು ರೀ 50,000. ಸೊ 50,000. ಇನ್ನು ಲಾಸ್ಟ್ ನಾವು ರಿಸರ್ವ್ ಫಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನೇನು ಮಾಡಿದ್ವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡಿದ್ವಿ. ಇನ್ನು ಅಗೇನ್ ಕ್ಯಾಪಿಟಲ್ ಅಕೌಂಟ್ಸನ್ನು ಎಂಟ್ರಿ ಮಾಡಿಬಿಡ್ಬೇಕು ರೀ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡ್ರಿ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಕ್ಯಾಪಿಟಲ್ ಅಕೌಂಟ್ಸ್ ಒಳಗೆ ಫಸ್ಟ್ ಸುರೇಶ್ ರೀ ಸೊ ಸುರೇಶ್ದು ಎಷ್ಟೈತ್ರಿ ನಾವಿಲ್ಲಿ ಮಾಡಿ 61,000. ಶಂಕರ್ದು 51,000. ಅಗೇನ್ ಜಗದೀಶ್ದು 50,000. ಸೊ ನೋಡ್ರಿ ಸುರೇಶ್ 61,000, ಶಂಕರ್ 51,000. ಸೊ ನೆಕ್ಸ್ಟ್ ನೋಡ್ರಿ ಜಗದೀಶ್ 50,000. ಸೊ ಇವಾಗ ನಾವು ಏನು ಮಾಡಿದ್ವಿ ಜಗದೀಶ್ನ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಿದ್ವಿ. ಸೊ ಇವಾಗ ಡೆಬಿಟ್ ಸೈಡು ಆ್ಯಂಡ್ ಅಗೇನ್ ಲಯಬಿಟೀಸು ಮತ್ತು ಅಸೆಟ್ಸನ್ನು ಏನು ಮಾಡಿದ್ನು ಕ್ಯಾಲ್ಕುಲೇಷನ್ ಮಾಡಿದ್ನು. 60,000 ಪ್ಲಸ್ 25,000 ಪ್ಲಸ್ 34,000 ಪ್ಲಸ್ 18,000 ಪ್ಲಸ್ 1,00,000 ಪ್ಲಸ್ 15,000. ಸೊ ಎಷ್ಟು ಬಂತು ನೋಡ್ರಿ 2,52,000.
ಸೊ 2,52,000. ಸೊ ಅಗೇನ್ ನೋಡ್ರಿ 40,000 ಪ್ಲಸ್ 50,000 ಪ್ಲಸ್ 61,000 ಪ್ಲಸ್ 51,000 ಪ್ಲಸ್ 50,000. ಸೊ ಎಷ್ಟು ಬಂತು ರೀ? 2,52,000. ಸೊ 2,52,000. ಸೊ ಇದೇನೈತೆ ರೀ, ಅಸೆಟ್ ಸೈಡ್ ಆ್ಯಂಡ್ ಲಯಬಿಲಿಟೀಸ್ ಸೈಡ್ ಏನೈತೆ ರೀ, ಈಕ್ವಲ್ ಬಂತು. ಸೊ ಈ ಥರ ಏನು ಮಾಡೋದು ರೀ, ಬ್ಯಾಲೆನ್ಸ್ ಶೀಟನ್ನು ಫಾರ್ಮ್ ಮಾಡೋದು. ಸೊ ಈ ಥರ ನಾವು ಏನು ಮಾಡಬೇಕು ರೀ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್. ಸೊ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್ ಅಂತ ಬಂದರೆ ಅದ್ರೊಳಗೆ ಏನು ಬರ್ತೈತೆ ರೀ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರ್ತೈತೆ ರೀ. ಸೊ ಈ ಸೆಕೆಂಡ್ ಚಾಪ್ಟ್ರಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ 12 ಮಾರ್ಕ್ಸಿಗೆ ಬಂದರೆ ಗೇನ್ ರೇಷಿಯೋ ಎಷ್ಟಿಗೆ ಬರ್ತೈತೆ ರೀ, 6 ಮಾರ್ಕ್ಸಿಗೆ ಬರ್ತೈತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.